ಕಾಮತ್ ದಂಪತಿಗಳನ್ನು ಮತ್ತು ಪ್ರೇಕ್ಷಕರನ್ನೆಲ್ಲರನ್ನು ಕೂಡ ಅಭಿನಂದಿಸಿ ಸದ್ಯದಲ್ಲಿಯೇ ಈ ಚಾನಲ್ ಮೂಲಕವಾಗಿ ಮಂತ್ರಾಲಯದ ಸಮಗ್ರ ಮಾಹಿತಿ ಈ ಚಾನಲ್ನಿಂದ ಮೂಡಿ ಬರಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವೀಗ ಸದ್ಯಕ್ಕೆ NH 150A ಅಲ್ಲಿದ್ದೀವಿ. ನೋಡಿ, ಖಾಲಿ ರೋಡ್, ಮತ್ತು ಡಬಲ್ ಲೇನು, 4 ಲೇನ್ ಆ್ಯಕ್ಚುಲಿ. ಇಲ್ಲಿ 2, ಅಲ್ಲೆರಡು, ಯಾರೂ ಇಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ಡ್ರೈವಿಂಗ್ ಸೀಟಲ್ಲಿ ಅಮ್ಮಗಿದ್ದಾರೆ. ಆಮೇಲೆ ಹಿಂದೆ ನೋಡಿ, ಸೊ 150A ಎಲ್ಲಿ ಹೋಗ್ತಿದ್ದೀವಿ ಗೆಸ್ ಮಾಡಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಳ್ಳಾರಿ ಸಿಗುತ್ತೆ ನಮಗೆ. ತುಂಬ ಜನ ಗೆಸ್ ಮಾಡಿರ್ಬೋದು. ಎಸ್, ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ, ಆನ್ ದ ವೇ ಇದ್ದೀವಿ. ನಿನ್ನೆ ರಾತ್ರಿ ಕುಂದಾಪುರದಿಂದ ರಿಪ್ಪನ್ಪೇಟೆಗೆ ಬಂದ್ವಿ. ಆಮೇಲೆ ರಿಪ್ಪನ್ಪೇಟೆಯಿಂದ ಇವತ್ತು ಬೆಳಗ್ಗೆ ಹೊರಟ್ವಿ. ರಿಪ್ಪನ್ಪೇಟೆಯಿಂದ 8 ಗಂಟೆ ಜರ್ನಿ. ಸೊ ಅರ್ಧ ದಾರಿ ಕ್ರಮಿಸಿ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ. ತುಂಬ ದಿನದ ಭಯಕ್ಕೆ ಹೋಗ್ಬೇಕಂತ. ನಾನಂತೂ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಮಂತ್ರಾಲಯಕ್ಕೆ, ರಾಯರ ಸನ್ನಿಧಾನಕ್ಕೆ. ಸಡನ್ ಪ್ಲಾನ್ ಆಗಿದ್ದು, ಆಕ್ಚುಲಿ ಪ್ಲಾನ್ ಆಗಿದ್ದು ಇವರಿಬ್ಬರಿಂದ, ನನ್ನಿಂದ. ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಬಂದಿತ್ತು ರಾಯರ್ದು. ಅದನ್ನ ನೋಡಿ ಕೀರ್ತಿಗೆ ಹೇಳಿದೆ, ಕೀರ್ತಿ ನಾವು ಒಂದಿನ ಹೋಗ್ಬೇಕಾಯ್ತಾ, ನಾನು ನೀನು ಇಬ್ರೇ ಆದ್ರೂ ಹೋಗ್ಬಿಡೋಣ ಅಂತ. ಆಮೇಲೆ ಅಲ್ಲ, ನಾನು ಪಕ್ಕದಲ್ಲೇ ಇದ್ದೀನಿ ಆಯ್ತಾ. ಇವಳು ಕೀರ್ತಿ ಹಾಗೂ ಬಸ್ಸೆಲ್ಲ ಫ್ರೀ ಅಲ್ಲ ನಮಗೆ, ನೀನು ಹೋಗಿ ಬರುವ ಅಂತೇಳಿ. ನಾನು ಅದು ಕೇಳಿದೆ, ನಾನೆಂತ ಪಾಪ ಮಾಡಿದ್ದೀನಿ, ನಾನು ಬರ್ತೀನಿ ಅಂತೇಳಿ. ಆಮೇಲೆ ಸಡನ್ ಪ್ಲಾನ್ ಆಯಿತು, ಅಮ್ಮಗವರು ಮನ್ಸು ಮಾಡಿದರು. ಸೊ ಎಲ್ಲ ಸೇರಿ ಈಗ ಹೋಗ್ತಾ ಇದ್ದೀವಿ. ಅಲ್ಲಿ ಎಲ್ಲಿ ಸ್ಟೇ ಮಾಡಬೇಕು, ಏನು ಮಾಡೋದು ಅದೆಲ್ಲ ಹೇಳ್ತೀವಿ. ತುಂಬ ಜನ ಹೋಗ್ತಾರೆ, ತುಂಬ ಜನ ರಾಯರನ್ನು ನಂಬಿದ್ದಾರೆ. ಸೊ ನಾವು ಎಲ್ಲರಿಗೂ ಒಳ್ಳೆಯದೇ ಆಗಿದೆ. ಹೌದು. ಸೊ ಅದೇ ನಾವಲ್ಲಿ ಹೋಗಿ ಎಲ್ಲಿ ಸ್ಟೇ ಮಾಡ್ತಿದ್ದೀವಿ ಅದೆಲ್ಲ ನಿಮ್ಗೆ ಇನ್ಫಾರ್ಮೇಷನನ್ನು ಈ ವ್ಲಾಗಲ್ಲಿ ತೋರಿಸ್ತೀವಿ, ಆಯಿತಾ. ನಾವೀಗ ಅಡೋನಿ ರೀಚ್ ಆಗಿದ್ದೀವಿ. ಸಾಧಾರಣ ಸಮಯ ಆಗಿದೆ 3 ಗಂಟೆ ಮಧ್ಯಾಹ್ನ. 1:15 ಅಲ್ಲ 1:15 ನಾವು ಬಳ್ಳಾರಿ ಕ್ರಾಸ್ ಆದ್ವಿ. ಆಮೇಲೆ ಬಳ್ಳಾರಿ ಔಟ್ಸ್ಕಟ್ಸಲ್ಲಿ ಊಟ ಮಾಡೋಣ ಅಂತೇಳಿ ಹೊರಟವರು ಏನಾಯ್ತಂದರೆ ಕಂಪ್ಲೀಟ್ ಆಚೆ ಈಚೆ ಗದ್ದೆ, ಕರಿ ಮಣ್ಣು. ಆಮೇಲೆ ಅಲ್ಲಿಂದ ಆಂಧ್ರ ಬಾರ್ಡ್ರ್, ಮಧ್ಯೆ ಆಂಧ್ರ ಬಾರ್ಡರ್ ಸಿಕ್ತಿತ್ತು. ಒಂದಾದರೂ ಹೋಟೆಲ್ ಇದೆಯಾ, ಇಲ್ಲ, ಆಯಿತಾ. ಎಲ್ಲ ಈ ಥರ ಚಿಕ್ಕ ಪುಟ್ಟ ಮೆಸ್ಗಳು. ಅಲ್ಲಿ ಹೊರಗಡೆಯಿಂದ ನೋಡಿದ್ರೆ ಹೆದರಿಕೆ ಆಗ್ತಿತ್ತು ನಮಗೆ, ಫುಡ್ ತಿನ್ಬೇಕಾ ಬೇಡ ಅಂತೇಳಿ. ಇಲ್ಲ, ಕೆಲವೊಂದು ಬಂದಾಗಿರ್ತಾ ಇತ್ತು, ದೊಡ್ಡ ಬೋರ್ಡ್ ಇರ್ತಾ ಇತ್ತು, ಬಟ್ ಹೋಟೆಲೇ ಬಂದು. ಸೊ ನಮ್ಗೆ ಫುಡ್ ಸಿಗ್ಲಿಲ್ಲ. ಇವಾಗ ಪುಣ್ಯಕ್ಕೆ ಇಲ್ಲೊಂದಿದೆ, ಯಾವುದೋ ಒಂದು ಸಿಕ್ಕಿದೆ, ಗೊತ್ತಿಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತೇಳಿ ತಿಂದು ಹೋಗ್ತಾ ಇದೀವಿ. ಈಗ ಇಲ್ಲಿಂದ ಜಾಸ್ತಿ ದೂರ ಇಲ್ಲ ಮಂತ್ರಾಲಯ, ಇನ್ನೊಂದು ಹಾರ್ಡ್ಲಿ ಒಂದು 45 ಮಿನಿಟ್ಸ್ ಜರ್ನಿ. ಬಟ್ ಹೊಟ್ಟೆ ತಾಳ ಆಗ್ತಿದೆ ಆವಾಗಿಂದ. ಅಂದರೆ ತುಂಬ ಅರ್ಲಿ ಮಾರ್ನಿಂಗ್ ಹೊರಟಿದ್ದು ನಾವು, ಹಾಗಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ಊಟ ಮುಗೀತು. ಹಾಗೇನೆ ನೋಡಿ, ಡ್ರೈವಿಂಗ್ ಸೀಟು ಚೇಂಜ್ ಆಗಿದೆ. ನಾವಂದರೆ ಶೇರ್ ಮಾಡ್ತಾ ಇದ್ದೀವಿ, ಒಬ್ಬರಿಗೆ ಹೆವಿ ಆಗೋದು ಬೇಡ ಅಂತೇಳಿ. ಇಲ್ಲಿ ಫಸ್ಟಿಗೆ ಹೋಗ್ತಿದ್ದಂಗೆ ನಾವು ಕನ್ನಡದಲ್ಲಿ ಮಾತಾಡಿದ್ವಿ, ಅಲ್ಲ ಹಿಂದಿಯಲ್ಲಿ ಮಾತಾಡಿದ್ವಿ. ಆಮೇಲೆ ಕಹಾಸೆ ವಾಪ್ ಅಂದ್ರೆ ಉಡುಪಿ ಅಂದ್ವಿ. ಆಮೇಲೆ ಅಯ್ಯೋ ಕನ್ನಡ ಬರುತ್ತೆ ನಮ್ಗೆ, ಎಲ್ರಿಗೂ ಕನ್ನಡ ಬರುತ್ತೆ ಇಲ್ಲಿ ಅಂದ್ರೆ ಎಲ್ಲರೂ ಮಾತಾಡ್ತಾರೆ. ಅದೇ ನಮ್ಗಂದ್ರೆ ಏನು ಗೊತ್ತಾ, ಅಲ್ಲಿ ಹೋದ ನಂತರ ಒಳಗೆಲ್ಲ ವೀಡಿಯೋ ಶೂಟಿಂಗ್ ಡೆಫಿನೆಟ್ಲಿ ಇಲ್ಲ ಅನಿಸುತ್ತೆ ನನಗೆ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಯೂಟ್ಯೂಬಲ್ಲಿ 1000 ವೀಡಿಯೋ ಬಂದಿರೋದು. ಸೊ ಅಲ್ಲಿ ಬಿಡಲ್ಲ. ಬಟ್ ನಮ್ಮ ಜರ್ನಿ, ನಾವು ಹೆಂಗೆ ಬುಕ್ಕಿಂಗ್ ಎಲ್ಲ ಮಾಡಿದ್ವಿ, ಹೆಂಗೆ ಸ್ಟೇ ಮಾಡ್ತಾಯಿದ್ದೀವಿ, ಹೆಂಗೆ ಹೋದ್ವಿ, ಅಲ್ಲೇನೆಲ್ಲ ವ್ಯವಸ್ಥೆ ಇರುತ್ತೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಬೋದು. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀವಿ. ನಾವು ಹತ್ರ 4:45 ಮಂತ್ರಾಲಯ ತಲುಪಿದ್ವಿ. ಮಂತ್ರಾಲಯ ಹೋಗೋ ಒಂದು 10 ದಿನ ಮೊದಲೇ ನಾವು ಮಠದ ರೂಮ್ಗಳನ್ನೇ ಬುಕ್ ಮಾಡಿದ್ವಿ. AC ಮತ್ತು ನಾನ್ AC ಎರಡೂ ಥರದ ರೂಮ್ಗಳು ಸಿಗುತ್ತೆ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮೊದಲೇ ಬುಕ್ ಮಾಡಿ ಮಾತ್ರ, ಯಾಕಂದರೆ ರಶ್ ಇದ್ದಾಗ ಅವೈಲೇಬಲ್ ಇರಲ್ಲ. ಹಾಗೆ ಸಂಜೆ ನಾವು ರಥೋತ್ಸವ ಸೇವೆಯನ್ನು ಮಾಡಿಸಿದ್ವಿ.
ದೇವಸ್ಥಾನದಲ್ಲಿ ಪ್ರತಿದಿನ ಸಂಜೆ ದೇವರನ್ನು ಕೂರಿಸಿ ರಥ ಎಳೆಯೋ ಕಾರ್ಯಕ್ರಮ ಇರುತ್ತೆ. ಭಕ್ತಾದಿಗಳು ರಥೋತ್ಸವ ಸೇವೆ ಮಾಡಿಸಿದರೆ ರಥನ ಎಳಿಬಹುದು. ರಾಯರ ಬೃಂದಾವನದ ದರ್ಶನ ಮಾಡಿ ಹಾಗೆ ಅನ್ನಪ್ರಸಾದ ಸ್ವೀಕರಿಸಿ ಹೊರಗಡೆ ಸ್ವಲ್ಪ ಹೊತ್ತು ಹೀಗೆ ಕಾಲ ಕಳೆದ್ವಿ. ತುಂಬ ಹಸುಗಳು ಮುದ್ದು ಮಾಡ್ಕೊಳ್ತವೆ ಅಲ್ಲಿ, ಭಾಳ ಖುಷಿ ಅನಿಸ್ತು ಮನಸ್ಸಿಗೆ. ಹಾಗೆ ಇನ್ನೊಂದೇನೆಂದರೆ ನಮಗೆ ಸೋಸಲೆ ಮಠದ ಗುರುಜಿಗಳು ಸಿಕ್ಕಿದ್ರು. ಅವರು ನಮ್ಮ ವಿಡಿಯೋಗಳನ್ನು ನೋಡ್ತಾರೆ ಅಂತ ಕೇಳಿದಾಗ ಭಾಳ ಖುಷಿ ಆಯಿತು. ಹಾಗೆ ಅವರು ದೊಡ್ಡ ಗುರುಗಳ ಪರಿಚಯನೂ ಮಾಡಿಸಿದ್ರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮಾಧ್ಯಮಗಳ ಮೂಲಕವಾಗಿ ಜನಸಾಮಾನ್ಯರಿಗೆ ಉತ್ತಮ ಮಾಹಿತಿಯನ್ನು ಒದಗಿಸುವಂತಹ ಮಾಧ್ಯಮಗಳು ಇದ್ದರೂ ಕುಂದಾಪುರದ ಮೂಲದವರಾದಂತಹ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾಮತ್ ಅನ್ನುವಂತಹ ಹೆಸರಿನಿಂದ ಉತ್ತಮವಾದ ಯೂಟ್ಯೂಬ್ ಚಾನಲನ್ನು ನಡೆಸುತ್ತಾ ವಿಶದವಾದ ಮತ್ತು ಉಪಯುಕ್ತವಾದಂತಹ ಮಾಹಿತಿಗಳನ್ನು ಬೇರೆ ಬೇರೆ ತೀರ್ಥಕ್ಷೇತ್ರಗಳ ಬಗ್ಗೆ ಮತ್ತು ಈ ಟೂರಿಸಮ್ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಬಂದಿರತಕ್ಕಂಥ ಈ ಚಾನಲು ಅತ್ಯಂತ ಜನಪ್ರಿಯವಾಗಿ ಸಾವಿರಾರು ಪ್ರೇಕ್ಷಕರನ್ನು ಒಳಗೊಂಡಿದೆ. ಇದರಿನ ವ್ಯವಸ್ಥಾಪಕರಾದಂತಹ ಕಾಮತ್ ದಂಪತಿಗಳನ್ನು ಮತ್ತು ಪ್ರೇಕ್ಷಕರನ್ನೆಲ್ಲರನ್ನು ಕೂಡ ಅಭಿನಂದಿಸಿ ಸದ್ಯದಲ್ಲಿಯೇ ಈ ಚಾನಲ್ ಮೂಲಕವಾಗಿ ಮಂತ್ರಾಲಯದ ಸಮಗ್ರ ಮಾಹಿತಿ ಈ ಚಾನಲ್ನಿಂದ ಮೂಡಿ ಬರಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇನೆ. ಗುರುಗಳ ಆಶೀರ್ವಚನ ಸಿಕ್ಕಿದೆಯಲ್ಲ, ಇದು 1000 ಜನ್ಮದ ಪುಣ್ಯ ಅಂತ ಅನ್ಕೋತೀನಿ. ಹೌದು, ಯಾವುದೋ ಒಂದು ಜನ್ಮದಲ್ಲಿ ನಾವು ಪುಣ್ಯ ಮಾಡಿದ್ವಿ, ಅದರ ಫಲವಾಗಿ ಇವತ್ತು ನಮಗೆ ಗುರುಗಳಿಂದ ಆಶೀರ್ವಚನ ಸಿಕ್ತು. ಮಂತ್ರಾಕ್ಷತೆನೂ ಸಿಕ್ತು. ಮಂತ್ರಾಲಯಕ್ಕೆ ನೀವು ತುಂಬ ಆಪ್ಷನ್ಸ್ ಇದೆ ಬರ್ಲಿಕ್ಕೆ, ಆಯಿತಾ. ಎಸ್ಪೆಷಲಿ ಇವಾಗ ವಂದೇ ಭಾರತ್ ಟ್ರೈನ್ ಕೂಡ ಸ್ಟಾರ್ಟ್ ಆಗಿದೆ, ಅದರಲ್ಲೂ ಬರ್ಬೋದು ನೀವು. ಎಷ್ಟು ಟೈಮಿಗಿದೆ ಅದೆಲ್ಲ ನೀವು ಆನ್ಲೈನಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಆಮೇಲೆ ನಾವು ಬೈ ರೋಡ್ ಬಂದಿದ್ದು. ಸೊ ಬೈ ರೋಡು ಹಾಗೆ ರಸ್ತೆ ಬಳ್ಳಾರಿ ಸೈಡಿಂದ ಬಂದಿದ್ದು ನಾವು. ಚೆನ್ನಾಗಿದೆ. ಮಧ್ಯದಲ್ಲಿ ಕೆಲವೊಂದು ಕಡೆ ಮಾತ್ರ ಒಂದು ಸ್ವಲ್ಪ ಹಾಳಾಗಿದೆ, ಬಿಟ್ಟರೆ ಜರ್ನಿಯನ್ನು ನಮ್ಗೆ ಅಷ್ಟೇನು ಹೆವಿ ಅಂತ ಅನಿಸಿಲ್ಲ. ಆರಾಮಾಗಿ ನಿನ್ನೆ ಸಂಜೆ ಒಂದು 4-5 ಗಂಟೆಗೆ ತಲುಪಿದ್ವಿ ನಾವು. ಇಲ್ಲಿ ಬಂದಾಗ ಏನು ಮಾಡಿದ್ವಿ ಅಂದರೆ ಆನ್ಲೈನೇ ಎಲ್ಲ ರೂಮ್ ಮೊದಲೇ ಬುಕ್ ಮಾಡಿದ್ವಿ. ಸೊ ಮಠಗಳದ್ದೇ ತುಂಬ ಥರದ ರೂಮ್ಸ್ ಇದೆ, ಆಯಿತಾ. ನಾನ್ AC, AC, ಆಮೇಲೆ ದೊಡ್ಡ ರೂಮ್ಗಳು. ಸೊ ಅದೆಲ್ಲ ನೀವು ಆನ್ಲೈನ್ ಬುಕ್ ಮಾಡ್ಬೋದು. ಅದರ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಆಯಿತಾ. ಮಠದ ರೂಮು ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ಲೀನಾಗಿರುತ್ತೆ. ನಾವು ಏನು ಮಾಡಿದ್ವಿ, ನಾನ್ AC 2 ರೂಮ್ ಬುಕ್ ಮಾಡಿದ್ವಿ ಮೊದಲು. ಆಮೇಲೆ ಇಲ್ಲಿ ಬಂದ ನಂತರ ಸ್ವಲ್ಪ ಜನ ಕಡಿಮೆ ಇರೋದ್ರಿಂದ ನಮಗೆ ಏನಂದರೆ ನಾವು ಕೇಳಿದ್ವಿ ಅವ್ರ ಹತ್ರ AC ಗೆ ಅಪ್ಗ್ರೇಡ್ ಮಾಡ್ಬೋದಾ ಅಂದಾಗ 2 ರೂಮ್ ಇತ್ತು ಖಾಲಿ, ದೊಡ್ಡದಿತ್ತು, ತುಂಬ ದೊಡ್ಡದಿತ್ತು. ಸೊ ನಾವು 4 ಜನ ಒಂದೇ ರೂಮಲ್ಲಿ ಅಕೊಮಡೇಟ್ ಆಗೋ ಥರ ಒಂದು ರೂಮ್ ಸಿಕ್ತು ನಮಗೆ. ಸೊ ನೋಡಿ, ಇದೇ ಲೇನಲ್ಲಿ ಇದ್ದೀವಿ ಈಗ. ಇಲ್ಲಿ ನೋಡಿ, ಇದೇ ಮಠದ ರೂಮ್ಗಳು, ಆಯಿತಾ. ತುಂಬ ಚೆನ್ನಾಗಿದೆ. ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಅಂದರೆ ತುಂಬ ಕ್ರಮಬದ್ಧವಾಗಿ ಎಲ್ಲ ನಡೆಯುತ್ತೆ ಅಲ್ಲಿ. ಈ ಥರದ್ದು ತುಂಬಾ ಲೇನ್ಸ್ ಇದೆ, ಆಯಿತಾ. ಇಲ್ಲಿ ಬೇರೆ ಬೇರೆ ಹೆಸರು ಕೊಟ್ಟಿದ್ದಾರೆ. ನಾವಿದ್ದದ್ದು ವಿಜಯೇಂದ್ರ ಸ್ವಾಮಿಗಳ ವಿಜಯೇಂದ್ರ ಮಂದಿರ, ಹೌದು. ಸೊ ತುಂಬ ಲೇನ್ಸ್ ಇದೆ. ಇಲ್ಲೇ ಪಕ್ಕನೇ ಅವರ ರಿಜಿಸ್ಟ್ರೇಷನ್ ಆಫೀಸ್ ಕೂಡ ಇದೆ. ತುಂಬ ಚೀಪ್ ಇದೆ ರೂಮ್ಗಳ ರೇಟ್ ಎಲ್ಲ, ಅಂದರೆ ಬೇರೆ ಕಂಪೇರ್ ಮಾಡಿದರೆ ಟ್ಯಾರಿಫ್ ತುಂಬ ಚೀಪ್ ಇದೆ. ಸೊ ನೀವು ಫ್ಯಾಮಿಲಿ ಎಲ್ಲ ಸ್ಟೇ ಮಾಡಲಿಕ್ಕೆ ತುಂಬಾನೇ ಖುಷಿ ಆಗುತ್ತೆ, ಯಾಕಂದ್ರೆ ರೂಮ್ಸ್ ಅಷ್ಟು ಚೆನ್ನಾಗಿದೆ. ಗುರುವಾರ, ಶನಿವಾರ, ಆದಿತ್ಯವಾರ ಈ 3 ದಿನ ನಿಮ್ಗೆ ಇಲ್ಲಿ ತುಂಬಾ ರಶ್ ಇರುತ್ತೆ. ಅದು ಬಿಟ್ಟರೆ ಉಳಿದಿದ್ದ ದಿನ ಅಷ್ಟು ರಶ್ ಇರುತ್ತೆ ಬೇರೆ ದಿನಗಳಲ್ಲಿ. ನಾವೇನೋ ಲಕ್ ಚೆನ್ನಾಗಿದೆ ನಮ್ಮದು, ಬಂದಾಗ ಇಲ್ಲ ಅಷ್ಟೇನು. ಹೌದು, ನಮಗೆ ದರ್ಶನನೂ ಕೂಡ ಅಷ್ಟೇ ತುಂಬ ಚೆನ್ನಾಗಾಯಿತು. ತುಂಬ
ಏನಂದ್ರೆ ರಾಯರನ್ನ ನಾವು ಕಣ್ತುಂಬಿಕೊಳ್ಳುವಷ್ಟು ನಮಗೆ ಸಮಯ ಸಿಕ್ತು ದೇವರ ಎದುರಿಗೆ ಕೂತ್ಕೊಂಡು. ಸೊ ನೀವಿಲ್ಲಿ ಬಂದು ಸೇವೆಗಳನ್ನು ಮಾಡ್ಬೋದಾಯ್ತಾ, ಈ ಅನ್ನದಾನ ಸೇವೆ, ಅದಕ್ಕೆ ಇಷ್ಟೇ ಮಾಡ್ಬೇಕಂತೇನು ಲಿಮಿಟ್ ಇಲ್ಲ. ಯಾವುದೇ ಸೇವೆ ಮಾಡಿದರೂ ಆ ಸೇವಾದಾರರಿಗೆ ಒಂದು ಕೌಂಟರ್ ಇರುತ್ತೆ. ಕೌಂಟರಿಂದ ಅಲ್ಲೊಂದು ಗೇಟನ್ನು ಸ್ಪೆಸಿಫೈ ಮಾಡ್ತಾರೆ. ನೀವು 1000 and above ಅಂದರೆ ನಿಮ್ಮ ಫ್ಯಾಮಿಲಿ ಬರ್ತೀರಂತಿದ್ರೆ 1000 and above ಯಾವುದೇ ಸೇವೆ ಮಾಡಿದರೂ ಒಂದು ಸಪ್ರೇಟ್ ಗೇಟ್ ಇದೆ. ಅಲ್ಲಿ ಸ್ವಲ್ಪ ದರ್ಶನ ಇನ್ನೂ ಬೇಗ ಆಗುತ್ತೆ, ಚೆನ್ನಾಗಾಗುತ್ತೆ. ನೀವು ಯಾವುದೇ ಸೇವೆ ಮಾಡಲಿ ನಿಮ್ಗೊಂದು ಪ್ರಸಾದವನ್ನು ಅವ್ರು ಕೊಡ್ತಾರೆ. ಹೌದು, ಪ್ರಸಾದ ಇದೆ. ಆಮೇಲೆ ಪ್ರತಿದಿನ ಅನ್ನ ಪ್ರಸಾದ ಅಂತೂ ಇದ್ದೇ ಇರುತ್ತೆ. ಇದು ರಾಯರ ಮಠ ಗೊತ್ತಿದೆ ನಿಮಗೆ. ರಾಯರ ಬಗ್ಗೆ ನಾನು ಏನು ಹೇಳಬೇಕಂತಿಲ್ಲ, ಯಾಕಂದರೆ ರಾಯರ ಪವಾಡಗಳು ಒಂದಿಷ್ಟಲ್ಲ, ಎಷ್ಟೋ ಮೂವಿಗಳು, ಎಷ್ಟೋ ಪುಸ್ತಕಗಳು, ಎಷ್ಟೋ ಕೀರ್ತನೆಗಳು, ಭಜನೆಗಳು ಎಲ್ಲ ಬಂದುಬಿಟ್ಟಿದ್ದಾವೆ. ನಾವು ಹೇಳೋದೇನಿಲ್ಲ, ಅವರು ಇಲ್ಲಿ ಯಾರು ಬರ್ತಾರಲ್ಲ ಭಕ್ತಾದಿಗಳು, ಅವರು ಸ್ವತಃ ಅನುಭವಿಸಿರ್ತಾರೆ, ಅವ್ರಿಗೆ ಸ್ವಂತ ಅನುಭವ ಆಗಿರುತ್ತೆ. ಬಟ್ ನಿಮಗೆ ನಾನು ತೋರಿಸ್ಬೋದು ಅಷ್ಟೇ, ಈ ಥರ ಇದೆ ನೋಡಿ ಅಂಥೇಳಿ. ಈ ಜಾಗಕ್ಕೆ ಬಂದಾಗ ಖಂಡಿತಕ್ಕೂ ಈ ಎರಡೂ ಕಡೆ ಇದೆಯಲ್ಲ, ಆ ಕಡೆ ಈ ಕಡೆ ತುಂಬ ದೃಷ್ಟಾಂತಗಳು, ತುಂಬ ನಮ್ಮ ಪುರಾಣಗಳ ಕೆತ್ತನೆಗಳಿದೆ ಆಯಿತಾ. ಇಲ್ಲಿ ನೋಡಿ ಒಂದೊಂದೇ ನೋಡ್ಬೋದು ನೀವು ಗೋಡೆ ಮೇಲೆ, ಅಷ್ಟು ಚೆನ್ನಾಗಿದೆ. ಮತ್ತು ಈ ರಾಯರ ಆರಾಧನೆ ಆಗುತ್ತೆ ಈ ವರ್ಷ 353ನೇ ಆರಾಧನೆ ಅಂತ ಸ್ನೇಹ. ಸೊ ರಾಯರ ಆರಾಧನೆಗೆ ಲಕ್ಷಗಟ್ಟಲೆ ಜನ ಬರ್ತಾರೆ, ಒಂದೆರಡಲ್ಲ ಆಯಿತಾ. ಎಷ್ಟು ಜನ ಅಂದರೆ ಇಲ್ಲಿ ಆ ಟೈಮಲ್ಲಿ ಹೆಂಗೆ ನಿಂತಿರ್ತಾರೆ ಜನ ಅಂದರೆ, ಒಂದು ಮಂತ್ರಾಕ್ಷತೆ ಕೊಡ್ತಾರಲ್ಲ, ಅದು ಬಿದ್ದರೂ ನೆಲದ ಮೇಲೆ ಬೀಳಲ್ಲ, ಆ ಲೆವೆಲಿಗೆ ಜನ ಇರ್ತಾರೆ. ಅಂದರೆ ಜನರಿಗೆ ಅನುಭವ ಆಗಿದೆ, ಅಂದರೆ ಅಷ್ಟು ಭಕ್ತರು ಇದ್ದಾರೆ, ರಾಯರಿದ್ದಾರೆ ಅಂತ. ಮತ್ತೆ ರಾಯರದ್ದು ಹೇಗಂದರೆ ಬೇರೆ ಕಡೆ ಎಲ್ಲ ಬೃಂದಾವನದಲ್ಲಿ ಹೇಗಂದರೆ ಸ್ವಾಮಿಗಳು ಗತರಾದ ನಂತರ ಅವರಿಗೆ ಬೃಂದಾವನ ಸ್ಥಾಪನೆ ಮಾಡ್ತಾರೆ. ಬಟ್ ಇಲ್ಲ ಹಾಗಲ್ಲ, ರಾಯರೇ ಹೋಗಿ ಖುದ್ದು ಬೃಂದಾವನದಲ್ಲಿ ಕೂತು ಆಮೇಲೆ ಅವರ ಬೃಂದಾವನ ಆಗಿರುವಂಥದ್ದು. ಹಾಗಾಗಿ ಒಂಥರ ಅಲ್ಲಿ ಹೊರಗಡೆ ಒಂದು ಬೋರ್ಡ್ ಇತ್ತು ಆಯಿತಾ, ಸಮಸ್ಯೆಗಳಿಗೆ ನೀವು ಹೆದರಬೇಡಿ, ಸಮಸ್ಯೆಗಳಿಗೆ ಹೇಳಿ, ಏನಂದರೆ ರಾಯರು ನಮ್ಮ ಜೊತೆಗೆ ಇದ್ದಾರೆ ಅಂತ ಸಮಸ್ಯೆಗೆ ಹೇಳಿ ಅಂತ. ಆ ಲೆವೆಲಿಗೆ ನೀವು ಇಲ್ಲಿ ಬಂದರೆ ಆ ಫೀಲ್ ಆಗುತ್ತೆ ಆಯಿತಾ, ಆ ಒಂದು ಶಾಂತತೆ. ಮತ್ತು ಒಳಗೋದಾಗ ನೂಗುಲು ಏನು ನೋಡಿಲ್ಲ ನಾವು ಆಯಿತಾ, ಅಷ್ಟು ಚೆನ್ನಾಗಿ ಪ್ರತಿಯೊಬ್ಬರು ಕೋಆಪರೇಟ್ ಮಾಡ್ತಾರೆ. ಪ್ರತಿಯೊಬ್ಬ ಸಿಬ್ಬಂದಿಯಿಂದ ಹಿಡಿದು ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ಸ್ತಾರೆ, ಚೆನ್ನಾಗಿ ನಾವು ಏನು ಕೇಳಿದ್ರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಅದು ಮುಖ್ಯವಾಗಿ ಬೇಕಾಗಿರುವಂಥದ್ದು. ಆಮೇಲೆ ದೇವರ ದರ್ಶನಕ್ಕೆ, ರಾಯರ ದರ್ಶನಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಇಲ್ಲ. ನೀವು ಎಷ್ಟು ಹೊತ್ತು ಭಕ್ತಿಯಿಂದ ಅವರ ಪ್ರಾರ್ಥನೆಯನ್ನು ಕೂಡ ನೀವು ಮಾಡ್ಬೋದು. ತುಂಗಭದ್ರಾ ನದಿ ತೀರದಲ್ಲೇ ನೋಡಿ ಮಂತ್ರಾಲಯ ಇರುವಂಥದ್ದು. ಮತ್ತು ನೀವು ಇಲ್ಲಿ ಬಂದರೆ ನಿಮಗೆ ಎಲ್ಲೂ ಈ ಆಂಧ್ರ ಪ್ರದೇಶದಲ್ಲಿದ್ದೀವಿ ಅಂದರೆ ಬಾರ್ಡ್ರ್ ಇದೆ ಆ್ಯಕ್ಚುಲಿ, ಅಲ್ಲಿದ್ದೀವಿ ಅಂತ ಏನೂ ಅನ್ಸಲ್ಲ ಆಯಿತಾ. ಎಲ್ಲರೂ ಕನ್ನಡ ಮಾತಾಡ್ತಾರೆ, ಯಾರನ್ನೇ ಮಾತಾಡಿಸಿ ಕನ್ನಡದಲ್ಲಿ ನಿರರ್ಗಳವಾಗಿ ಮಾತಾಡ್ತಾರೆ ಎಲ್ಲರೂ. ಖಂಡಿತಕ್ಕೂ ಫಸ್ಟ್ ವಿಸಿಟ್ ನಮ್ದು ಸ್ನೇಹ. ಮತ್ತೆ ಪುನಃ ಪುನಃ ರಾಯರೇ ಕರ್ಸ್ಕೊಳ್ಬೇಕು ನಮ್ಮನ್ನ. ಅಂದ್ರೆ ಅದು ಖುದ್ದು ರಾಯರೇ ಕರ್ಸ್ಕೊಳ್ಳೋದಾಯ್ತಾ. ಇದೆಲ್ಲ ಏನಂದ್ರೆ ನಾವು ಪ್ಲಾನ್ ಮಾಡಿ ಬರುವಂಥದ್ದಲ್ಲ. ಈ ಸಲ ನಾವು ಬಂದಿದ್ದು ಹಾಗೆ ಅನ್ಪ್ಲಾನ್ಡ್, ಸಡನ್ ಅನಿಸ್ತು ಇಬ್ಬರಿಗೂ ಬರಬೇಕು ಅಂತೇಳಿ ಬಂದ್ಬಿಟ್ವಿ. ಇನ್ನೀಗ ಏನು ಅನಿಸ್ತಾ ಇದೆ ಅಂದರೆ ಇನ್ನು ಪದೇ ಪದೇ ಬರಬೇಕು ಅನಿಸ್ತಾ ಇದೆ. ಅದನ್ನು ರಾಯರು ನಡ್ಸ್ಕೊತಾರೆ. ಸೊ ಭಾಳ ಖುಷಿ ಆಯಿತು ಈ ಪ್ಲೇಸಿಗೆ ಬಂದು. ನೀವು ಕೂಡ ಬನ್ನಿ. ನೀವು ಆಲ್ರೆಡಿ ಬಂದಿದ್ದಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸನ್ನೆಲ್ಲ ಶೇರ್ ಮಾಡಿ. ಏನೆಲ್ಲ ಪವಾಡ ಆಗಿರುತ್ತೆ ಆಯಿತಾ, ಅದೆಲ್ಲ ಶೇರ್ ಮಾಡ್ಬೋದಾಯ್ತಾ. ಜನರು ಓದ್ತಾರೆ ಕಾಮೆಂಟ್ ಸೆಕ್ಷನನ್ನು, ಅದರಲ್ಲಿ ತಿಳಿಸಿ ನಿಮ್ಮ ಪವಾಡ, ನಿಮ್ಮ ಲೈಫಲ್ಲಿ ಆಗಿರುವಂಥದ್ದೆಲ್ಲ. ನಮಗಂತೂ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು. ಮತ್ತು ಒಂದೆರಡು ದೃಷ್ಟಾಂತಗಳು ಮುಂದೆ ಏನಾದ್ರು ಬಂದರೆ ನಾನು ಹೇಳ್ತೀನಿ ಆಯಿತಾ. ಭಾಳ ಒಂದು ಖುಷಿ ಆಗುವಂಥ ಒಂದು ವಿಚಾರಗಳು ನಡೆದಿದೆ ನಮಗೂ ಕೂಡ. ಬಟ್ ಅದನ್ನು ನೆಕ್ಸ್ಟ್ ಇಲ್ಲಿ ಬಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾನೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಸೊ ವಾಪಸ್ ಹೊರಡಬೇಕು. ತುಂಬ ಲಾಂಗ್ ಜರ್ನಿ ಇದೆ, ಕಾರ್ ಡ್ರೈವ್ ನಮ್ಮದು. ಹಾಗಾಗಿ ಆದಷ್ಟು ಬೇಗ ಗೂಡ್ಸ್ ಸೇರ್ಕೋಬೇಕು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್, ಸಿ ಯು.